ಕುಮಾರಸ್ವಾಮಿ ಅವರೇ, ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ, ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ಗ್ರೇಟ್. ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ, ವಿಜೇಂದ್ರ ಅವರೇ, ನಿಮ್ ಕೈಯಲ್ಲಿ ಸಹಿಸಕ್ಕಾಗ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ, ಸಹಿಸಿಕೊಳ್ಳೋ ಸೌಜನ್ಯನೂ ನಿಮ್ಗಿಲ್ಲ ಅಲ್ವಾ ಸರ್? ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ, ಡಿಕೆ ಸಾಹೇಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಕೇಂದ್ರದ ಬಿಜೆಪಿಯವರು 67,000 ಕೋಟಿ ರೈತರು ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ. ಇದು ನಾನು ಹೇಳ್ತಿಲ್ಲ, ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು. ಇವತ್ತು ಲಡಾಖ್ ಒಳಗೆ ಚೈನಾದವರು ಒಳಗ್ ಬಂದ್ರು, ನ್ಯಾಷನಲ್ ಸೆಕ್ಯೂರಿಟಿ ಇವ್ರ ಕೈಯಲ್ಲಿ ಕಾಪಾಡಕ್ ಆಗ್ತಿಲ್ಲ, ಬಾಯಿ ಬಡ್ಕೊಂತಾರೆ ಬಿಜೆಪಿ ಅವರು, ಜೆಡಿಎಸ್ ಅವರು. ಇವತ್ತು ಬಿಜೆಪಿ ಜೆಡಿಎಸ್ ಕಳ್ಳರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಕಳ್ಳರು ಸ್ಟಾರ್ಟ್ ಮಾಡಿದ್ದಾರೆ ಇವರು, ಎಲ್ಲ ಕಳ್ಳರು. ಪಾದಯಾತ್ರೆ ಯಾಕೆ ಮಾಡ್ತಿದಾರೋ ಅವ್ರಿಗೂ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರ ಮನೆ ಬೇಜಾರು ಮಾಡ್ಕೊಂಡ್ರು, ಇವತ್ತು ಚಾಲನೆ ಕೊಡಕ್ ಬರ್ತಿದ್ದಾರೆ. ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ, ದಯವಿಟ್ಟು ನಮ್ಮ ಡಿಕೆ ಸಾಹೇಬ್ರ ಬಗ್ಗೆ, ಸರ್ 40 ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಸರ್. ನೀವು ಬರೋವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ಹಾಕೊಟ್ಟಿದ್ರು, ಆದ್ರೆ ಡಿಕೆ ಸಾಹೇಬರಿಗೆ ಅಂತ ರಾಜಮಾರ್ಗ ಇರಲಿಲ್ಲ. ಸಿಬಿಐ, ಇಡಿ ಯಾವನಿಗೂ ಎದರ್ಲಿಲ್ಲ. ಬಿಜೆಪಿ ಅವ್ರಿಗೆ ಡಿಕೆ ಸಾಹೇಬ್ರಿಗೊಂದು ಕೂದಲು ಮುಟ್ಟೋ ತಾಕತ್ತು ಇಲ್ಲ. ಇವತ್ತು ಎಷ್ಟೇ ಸ್ಟ್ರಗಲ್ ಆದ್ರೂ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ಹುಡುಗನು ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮೆಲ್ಲರಿಗೂ ನಿದರ್ಶನ. ನಾನು ಈ ವೇದಿಕೆಯಲ್ಲಿ ಬಹಳ ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆನ ಮನಸ್ಫೂರ್ತಿಯಾಗಿ ಒಂದು ಮಾತು ಕೇಳಬೇಕು ಅಂತಿದ್ದೀನಿ. ನಿಮ್ ಮನೆ ಮಗನಾಗಿ ಸುರೇಶ್ ಅಣ್ಣ ಇಷ್ಟು ದುಡಿದ್ರಲ್ಲ, ನಮ್ ಸುರೇಶ್ ಅಣ್ಣಗೆ ಗ್ರಾಮಾಂತರ ಜನ ಮೋಸ ಮಾಡಿದ್ರಿ ಸರ್. ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅವ್ರ ಮನೆ ಮಗನಾಗಿ ಹಳ್ಳಿಗಳಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಮಾಡಿದ್ರು. ನನಗೆ ನಂಬಿಕೆ ಇದೆ, ನಮ್ ಸುರೇಶ್ ಅಣ್ಣ ಮತ್ತೆ ಗ್ರೇಟ್ ಲೀಡರ್ ಆಗಿ ಈ ರಾಜ್ಯದ ಒಂದು ಮುನ್ನುಡಿ ಬರೆಯುವ ನಾಯಕ ಆಗಿ ನಮ್ಮ ಸುರೇಶ್ ಅಣ್ಣ, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮುನ್ನೆಲೆಗೆ ಬರ್ತಾರೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಮೂಢ ಹಗರಣ ಅಂತಾರೆ. ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ. ನೆನ್ನೆ ಗೌರವಾನ್ವಿತ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ, ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಬರ್ತಾರೆ. ಯಾಕೆ ಇಷ್ಟು ಆತುರದ ನಿರ್ಧಾರ ರಾಜ್ಯಪಾಲರ ಕಚೇರಿ ತಗೊಂಡು ಅನ್ನೋದೇ ನನ್ನ ಪ್ರಶ್ನೆ. ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಮಾಡುವಷ್ಟು ದೊಡ್ಡವನು ನಾನಲ್ಲ, ಆದ್ರೆ ಅಷ್ಟು ಆತುರದ ನಿರ್ಣಯ ರಾಜ್ಯಪಾಲರ ಕಚೇರಿಗೆ ಅವಶ್ಯಕತೆ ಇರ್ಲಿಲ್ವಾ ಅನ್ನೋದು ಒಂದಿದೆ. ನಾನು ಎಲ್ರಿಗೂ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದೆ ಸರ್. 50,000ಕ್ಕೂ ಹೆಚ್ಚು ಕೋಟಿ ಬಡವರಿಗೆ ಬಿಜೆಪಿ ಅವರು ಹೇಳ್ತಾರೆ, ಅದಾನಿ ಅಂಬಾನಿ ಟ್ಯಾಕ್ಸ್ ಅವಾಯ್ಡ್ ಮಾಡುವಾಗ ಆರ್ಥಿಕತೆ ಬಗ್ಗೆ ಪ್ರಜ್ಞೆ ಇಲ್ಲ. ಕೂಲಿ ಮಾಡೋರಿಗೆ, ಬಡವರಿಗೆ, SC ST ಗಳಿಗೆ, ದಲಿತರಿಗೆ, ಹಿಂದುಳಿದವರಿಗೆ ನಾವು 2,000 ರೂಪಾಯಿ ಕೊಟ್ರೆ ಅವ್ರಿಗೆ ಆರ್ಥಿಕತೆ ಕುಸಿಯುತ್ತಂತೆ ಬಿಜೆಪಿ ಅವರಿಗೆ. ಒಬ್ರು ಕೂಡ ವಿಜೇಂದ್ರ ಅವರು, ಮಾನ್ಯ ವಿಜೇಂದ್ರ ಅವರೇ, ಯಡಿಯೂರಪ್ಪನವ್ರ ಮಗ ಅನ್ನೋ ಎಲಿಜಿಬಿಲಿಟಿ ಬಿಟ್ರೆ ಮತ್ತೆ ಯಾವ ಎಲಿಜಿಬಿಲಿಟಿ ಇದೆ ಸರ್ ನಿಮ್ಗೆ? ಮಾನ್ಯ ಅಶೋಕ ಸಾಹೇಬ್ರೆ, ಅದೇನ್ ಪಾದಯಾತ್ರೆ ಮಾಡ್ತಿದಾರೋ ಅಲ್ಲಿ ಅವ್ರಿಗಿಂತ ಪೊಲೀಸರೇ ಜಾಸ್ತಿ ಕಾಣಿಸಿದ್ರು ನನಗೆ. ನಾನು ನೋಡ್ಕೊಂಡು ಬರ್ತಿದ್ದೆ ಅವರು, ಅವ್ರಿಗಿಂತ ಪೊಲೀಸರೇ ಹೆಚ್ಚು ಕಾಣಿಸಿದ್ರು. ಮತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಚ್ ಮಾಡೋರು ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಂತ. ಬಿಜೆಪಿಗೆ ಪಾಠ ಕಲಿಸಿದೀವಿ. ಮೊನ್ನೆ 136 ಸೀಟ್ ರಾಜ್ಯ ಸರ್ಕಾರ ನಾವು ಗೆದ್ದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್. ಥ್ಯಾಂಕ್ ಯು ಸರ್, ಒಂದು ದೊಡ್ಡ ಎನರ್ಜಿಯನ್ನ ಕೊಟ್ರಿ, ಧನ್ಯವಾದಗಳು. ಈಗ ಭೈರತಿ ಸುರೇಶ್ ಅವರು, ನಗರಾಭಿವೃದ್ಧಿ ಸಚಿವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೇನೆ.